ನಮ್ಮ ನಾಯಕರನ್ನ ಕರೆಸಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ 15,000 ಗೌರವಧನ ಹೆಚ್ಚಿಸ್ತೀವಿ. ಹಾಗೆ ಸಹಾಯಕಿಯರಿಗೆ 10,000 ಗೌರವಧನವನ್ನು ಹೆಚ್ಚಿಸ್ತೇವೆ. ನೀವು ನಮ್ಮ ಪಕ್ಷಕ್ಕೆ ಬೆಂಬಲ ನೀಡಿದ್ದೇ ಆಗಿದ್ದಲ್ಲಿ, ನಮ್ಮ ಪಕ್ಷ ಗೆದ್ದದ್ದೇ ಆಗಿದ್ದಲ್ಲಿ ಅಂತ ಹೇಳಿದ್ರು. ಆದ್ರೆ ಇವತ್ತು ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈಗ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ, ಇವರು ನುಡಿದಂತೆ ನಡೆದಿಲ್ಲ. ಯಾಕೆಂದ್ರೆ 6ನೇ ಗ್ಯಾರಂಟಿಯಾಗಿ ಅವರೇ ತಗೊಂಡಿದ್ರು ಈ ನಿರ್ಧಾರವನ್ನ. ಇವತ್ತು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಗೌರವಧನ ಹೆಚ್ಚಿಸಿ ನಿವೃತ್ತಿಯಾದಂಥವರಿಗೆ 3 ಲಕ್ಷ ಇಡಿಗಂಟನ್ನ ನೀಡ್ತೇವೆ ಅಂತ ಹೇಳಿದ್ರು. ಯಾರು ನಾವು ಇವತ್ತು ಕೇಳಿರಲಿಲ್ಲ. ಅವರ ಏನು ರಾಷ್ಟ್ರ ನಾಯಕಿ ಮಾತಿಗೂ ಸಹ ಇವತ್ತು ಬೆಲೆ ಕೊಡದಂಗೆ ರಾಜ್ಯ ಸರ್ಕಾರ ನಿನ್ನೆ ಸಮೇತನು ಏನು ಬಜೆಟ್ ಮಂಡನೆಯನ್ನ ಮಾಡ್ತು. ಆ ಸಂದರ್ಭದಲ್ಲಿ ಸಮವಸ್ತ್ರ ಇನ್ನು ಹೆಚ್ಚುವರಿಯಾಗಿ ಸಮವಸ್ತ್ರವನ್ನ ನೀಡ್ತೇವೆ ಅಂತ ಹೇಳಿದರೆ, ನಮಗೆ ಅವರ ಸಮವಸ್ತ್ರ ಬೇಕಾಗಿಲ್ಲ. ಈಗಾಗಲೇ 2 ಜೊತೆ ಸಮವಸ್ತ್ರ ನೀಡಿದರೆ ಅದೇ ನಮಗೆ ಧರಿಸ್ಕೊಂಡು ನಾವು ಡ್ಯೂಟಿಯನ್ನ ಮಾಡ್ತೇವೆ. ಆದ್ರೆ ನಮಗೆ ಬೇಕಾಗಿರೋದು ಗೌರವಧನವನ್ನ ಹೆಚ್ಚಿಸಿ 50ನೇ ವರ್ಷದ ಸುವರ್ಣ ಸಂಭ್ರಮ ಸಂದರ್ಭದಲ್ಲಿ ನಮ್ಮ ಇಲಾಖಾ ಸಚಿವರು ಶ್ರೀಮತಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ರು, ಅದೇ ಸಂದರ್ಭದಲ್ಲಿ ಈ ಸಲ ಬಜೆಟ್ ನಲ್ಲಿ ನಾವು 1,000 ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚಿಸ್ತೇವೆ, ಸಹಾಯಕಿಯರಿಗೆ 750 ಗೌರವಧನವನ್ನ ಹೆಚ್ಚಿಸ್ತೇವೆ ಅಂತ ಹೇಳಿ ಆ ಸಂದರ್ಭದಲ್ಲೇ ಘೋಷಣೆ ಮಾಡಿದ್ರು ಅವರು. ಆದ್ರೆ ಇವತ್ತು ಬಜೆಟ್ ಮಂಡನೆಯಲ್ಲಿ ಈ ಮಾತೇ ಇಲ್ಲ. ಯಾಕೆ ಈ ರೀತಿ ಸರ್ಕಾರ ನಡ್ಕಂತ ಇದೆ? ಅಂಗನವಾಡಿ ತಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಇವರ ಯೋಜನೆಗಳಿಗೆ ಇವತ್ತು ಏನು ಯೋಜನೆಯನ್ನ ತಲುಪಿಸುವಲ್ಲಿ, ಮನೆ ಮನೆಗೂ ತಲುಪಿಸುವಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಎಷ್ಟು ಕಾರ್ಯನಿರ್ವಹಿಸುವಲ್ಲಿ ಇವತ್ತು ಮುಂದಾಗಿದ್ದಾರೆ. ಇಡೀ ಯೋಜನೆ ಯಶಸ್ಸಿಗೆ ಕಾರಣ ಇವತ್ತು